ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಶ್ರೀಗಂಧದ ಗುಡಿ ಕನ್ನಡ ಸೀರಿಯಲ್ನ ಇವತ್ತಿನ ಸಂಜೆ ಸಂಚಿಕೆ ಏನಾಯಿತು ಅಂತ ನೋಡೋಣ. ಸಂಚಿಕೆ 83 ಇದು. ನಿನ್ನಿನ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡೇ ಇರ್ತೀರ. ಹರಿ ಚಂದನ ಹುಡುಕಿರೋ ಮನೇನ ಹುಡ್ಕೊಂಡು ಬಂದಿರ್ತಾನೆ. ಅಲ್ಲಿ ಒಬ್ಬನು ನೀರು ಹಾಕ್ತಾ ಇರ್ತಾನೆ ಮನೆ ಮುಂದೆ. ನಿಮ್ಮ ಮಾಲೀಕನ್ನ ಕರಿ ಅಂತ ಹೇಳ್ತಾನೆ. ಏನಾಗಬೇಕಿತ್ತು ಅಂತ ಕೇಳ್ತಾನೆ. ನನಗೆ ಇಲ್ಲಿ ಒಂದು ಇನ್ಫಾರ್ಮೇಷನ್ ಕೇಳಬೇಕಿತ್ತು, ಫಸ್ಟು ಕರಿ ನಿಮ್ಮ ವಯಸ್ಸಾದ ಮುದುಕನ್ನ ಅಂತ ಹೇಳ್ತಾನೆ ಹರಿ. ಅದಕ್ಕೆ ನಿನಗೆ ಹೆಂಗೆ ಗೊತ್ತು ಅವ್ರಿಗೆ ವಯಸ್ಸಾಗಿದೆ ಅಂತ ಅಂತ ಕೇಳ್ತಾನೆ. ಅದಕ್ಕೆ ಇಷ್ಟು ದೊಡ್ಡ ಮನೆ ಕಟ್ಸಿದ್ದಾನಲ್ಲ, ಇನ್ನೇನು ವಯಸ್ಸಾಗದೇ ಇರುತ್ತಾ ಅಂತ ಅಂದಾಗ, ಆಯಿತು ಅದೇ ವಯಸ್ಸಾದಿರೋ ವ್ಯಕ್ತಿ ನಾನೇ, ಏನು ಹೇಳು, ಏನು ಬೇಕಾಗಿತ್ತು ಅಂತ ಕೇಳ್ತಾನೆ. ನಿನ್ನೆ ಮನೆ ಬಾಡಿಗೆಗೆ ಯಾರಿಗೆ ಕೊಟ್ಟಿದ್ದು ನೀನು ಅಂತ ಕೇಳ್ತಾನೆ ಹರಿ. ಅದೆಲ್ಲ ನಿನಗೆ ಯಾಕೆ ಅಂತ ಅಂದಾಗ, ನೀನೇನಾಗಬೇಕು ಅವರಿಗೆ, ಯಾಕೆ ಇಷ್ಟು ಜೋರು ಮಾಡ್ತೀಯ ಅಂತ ಅಂತ ಕೇಳಿದಾಗ, ಚಂದನನ ಜೊತೆಗೆ ಮದುವೆ ಆಗಿದ್ದು ರಿಸೆಪ್ಷನ್ ಫೋಟೋ ತೋರಿಸ್ತಾನೆ. ಹೌದಾ, ಮತ್ತು ಫಾರಿನ್ನಲ್ಲಿದ್ದಾರೆ ಅಂತ ಹೇಳಿದ್ಲು ಅಂತ ಹೇಳ್ತಾನೆ. ಹೌದು, ಅದು ನಂದು ಅವ್ರದ್ದು ಮ್ಯಾಟರ್. ಅದು ಅವರಿಗೆ ನಾನು ಇಷ್ಟ ಇಲ್ಲದೆ ಇರ್ಬೋದು, ಆದರೆ ನನಗೆ ಅವರು ಇಷ್ಟ. ಅವ್ರ ಜೊತೆಗೆ ನನ್ನ ಸಂಸಾರ ಯಾಕೆ ಹಂಗಾಯಿತು ಅಂದರೆ, ನಾನು ರೌಡಿ ಜೊತೆಗೆ ಕೆಲಸ ಮಾಡ್ತಾಯಿದ್ದೀನಿ, ನಟರಾಜು ಪಕ್ಕದ ಬೀದಿ ಸೆಕೆಂಡ್ ಫೇಸು ಅಂತ ಹೇಳ್ತಾನೆ. ನನ್ನ ಹೆಂಡತಿ ಅವ್ರ ಸಹವಾಸ ಮಾಡಬೇಡ ಅಂತ ಹೇಳ್ತಾ ಇದ್ದಾಳೆ. ನನಗೆ ಅವ್ರ ಸಹವಾಸ ಮಾಡದೆ ಇರೋಕ್ಕಾಗಲ್ಲ. ನನಗೆ ಜೈಲು ಅಂದರೆ ಮಾವನ ಮನೆ ಇದ್ದಂಗೆ, ಆಗ್ಲಾಗ್ಲ ಹೋಗಿ ಬರ್ತೀನಿ. ಕೈ ಕಾಲು ಮುರಿಯೋದು, ಕೊಲೆ ಮಾಡೋದು ಎಲ್ಲ ನನಗೆ ಕಾಮನ್ನು. ಅವಳಿಗೆ ಮನೆ ಬಾಡಿಗೆ ಕೊಡಬೇಡ, ಟೋಕನ್ ಕೊಟ್ಟು ಹೋಗಿದ್ದಾಳೆ, ಏನಂತ ಹೇಳಬೇಕು ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ ಬಾ ಅಂತ ಸೈಡ್ಗೆ ಕರ್ಕೊಂಡೋಗಿ ಐಡಿಯಾ ಕೊಡ್ತಾನೆ. ನಾನು ಹೇಳಿದೆ ಅಂತ ಹೇಳಬೇಡ, ಗೊತ್ತಲ್ಲ, ಏನಾದರೂ ನನ್ನ ವಿಷಯ ಬಾಯಿ ಬಿಟ್ಟರೆ ನಿನ್ನ ಕೊಲೆ ಮಾಡಿಬಿಡ್ತೀನಿ ಅಂತ ಏನೋ ಒಂದು ಹೇಳಿ ಸಬೂಬು ತಪ್ಪಿಸ್ಕೊಂಬಿಡ್ತಾನೆ. ಮನೆ ಬಾಡಿಗೆ ಕೊಡೋದಿಲ್ಲ ಬಿಡಪ್ಪ, ನಿಮ್ಮ ಸಂಸಾರ ಮ್ಯಾಟ್ರ್ ನನಗೆ ಯಾಕೆ, ಏನೋ ಒಂದು ಹೇಳ್ಕೊತೀನಿ ಬಿಡು ಅಂತ ಹೇಳ್ಬಿಡ್ತಾನೆ. ಈ ಕಡೆ ಗಂಧದ ಗುಡಿಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇವರಿಬ್ಬರು ಅಣ್ಣ ತಮ್ಮ ನಿಂತ್ಕೊಂಡು ಸುಮ್ಮನೆ ಯೋಚನೆ ಮಾಡ್ತಾ ಇರ್ತಾರೆ. ಮುತ್ತುರಾಜ್ಗಂತೂ ತುಂಬ ಟೆನ್ಷನ್ ಆಗಿಬಿಟ್ಟಿರುತ್ತೆ, ಚಂದನ ಮನೆ ಬಿಟ್ಟು ಹೋಗ್ತಾ ಇರೋದು. ಈ ಕಡೆ ಹರಿಗೆ ಕಾಮಾಗೇ ಇರ್ತಾನೆ, ಹೇಗಿದ್ದರೂ ಮನೆ ಬಾಡಿಗೆ ಕೊಡೋದಿಲ್ಲ ಅವನು ಓನರು ಅಂತ ಹೇಳಿ ಕಾಮಾಗಿರ್ತಾನೆ. ಅಣ್ಣ, ನಾನೊಂದು ಐಡಿಯಾ ಮಾಡಿದ್ದೀನಿ, ನಾವೇ ಟ್ರಾನ್ಸ್ಪೋರ್ಟ್ ಕಂಪ್ನಿ ಒಂದು ಓಪನ್ ಮಾಡಿದರೆ ಹೇಗೆ ಅಂತ ಹೇಳ್ತಾನೆ. ನಾನೇ ಒಂದು ಕಾರ್ ತೊಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿಬಿಡ್ತೀನಿ ಅಣ್ಣ ಅಂತ ಅಂತಾನೆ. ಏನೋ ಟ್ರಾನ್ಸ್ಪೋರ್ಟ್ ಕಂಪ್ನಿನ, ಎಷ್ಟು ಇಟ್ಟಿದೆಯಾ, ಈ ಬ್ಯಾಂಕ್ ಬ್ಯಾಲೆನ್ಸು ಎಷ್ಟಿದೆ ಅಂತ ಗೊತ್ತಾ? 200-300 ಇರ್ಬೋದು ಅಣ್ಣ ಅಂತ ಅಂದಾಗ, ಹಾಂ ಮತ್ತಿನ್ನೇನು, ಹೌದಣ್ಣ, ದೊಡ್ಡದು ಕನಸು ಕಾಣಬೇಕು ಅಂತ ಹೇಳ್ತಾನೆ. ಫಸ್ಟು ಕಾರು, ಆಮೇಲೆ ಕಾರು, ಏರೋಪ್ಲೇನು, ಹೀಗೆ ಅಣ್ಣ ಅಂತ ಇರ್ತಾನೆ. ಮಿಡಲ್ ಒಂದು ಮರ್ತೋದೆಲ್ಲ ಅಂದಾಗ, ಏನಣ್ಣ ಅಂತಂದ, ಟ್ರೈನು, ಆಗಲೇ ಬಿಡ್ತಾ ಇದೆಯಲ್ಲಪ್ಪ ಎಲ್ಲರಿಗೂ ಟ್ರೈನು ಅಂತ ಅಂದಾಗ, ಅಷ್ಟೊತ್ತಿಗೆ ಅವರಪ್ಪ ಬರ್ತಾನೆ. ಏನೋ ಇನ್ನೂ ನಿದ್ದೆ ಬಂದಿಲ್ವಾ, ಹಾಗೆ ಮಾತಾಡ್ತಾ ಇದ್ದೀರಾ ಅಂತ ಬರ್ತಾನೆ ಒಳಗಡೆ. ಸೊಳ್ಳೆ ಎಷ್ಟೊಂದಿದ್ದೀವಿ, ಬಾಗಿಲು ಓಪನ್ ಮಾಡಿಟ್ಟಿದ್ದೀರಲ್ಲ ಅಂತಂದಾಗ, ಅಷ್ಟರಲ್ಲಿ ಫೋಟೋಗ್ರಾಫರ್ ಬಂದುಬಿಡ್ತಾನೆ. ತೊಗೊಳ್ಳಿ ಅಣ್ಣ ಪೆನ್ ಡ್ರೈವು, ಫೋಟೋ ಸೆಲೆಕ್ಟ್ ಮಾಡಿಕೊಡಿ, ಆಲ್ಬಮ್ ಮಾಡಿಕೊಡ್ತೀನಿ ಅಂದಾಗ, ಬೇಡಪ್ಪ ಆಲ್ಬಂಬು ಇಷ್ಟೇ ಸಾಕು ಅಂತ ಹೇಳಿ ಕಳಿಸ್ಬಿಡ್ತಾನೆ. ಯಾಕೋ ಆಲ್ಬಮ್ ಬೇಡ ಅಂದೆ ಅಂತ ನಟರಾಜ್ ಕೇಳ್ತಾನೆ. ಬೇಡಪ್ಪ, ನೆನಪು ಜಾಸ್ತಿ ಆದರೆ ತುಂಬಾ ಕಷ್ಟ, ಚಿಕ್ಕದ್ರಲ್ಲೇ ವಾಸಿಯಾಗುತ್ತೆ ಅಂತ ಹೇಳಿ ತಮ್ಮನ ಕೈಯಲ್ಲಿ ಪೆನ್ ಡ್ರೈವ್ ಇಟ್ಟು ಹೋಗ್ಬಿಡ್ತಾನೆ. ಯಾಕೋ ಅವನು ಹಂಗಂದ ಅಂತ ಅಂದಾಗ, ದುಡ್ಡಿಲ್ವಲ್ಲಪ್ಪ ಅದಕ್ಕೆ ಅಂತ ಹೇಳ್ತಾನೆ. ಇವನು ಪೆನ್ ಡ್ರೈವ್ನ ನೋಡಿಕೊಂಡು ಯೋಚನೆ ಮಾಡ್ತಾ ಇರ್ತಾನೆ, ಖುಷಿಯಾಗೂ ಇರ್ತಾನೆ. ರಿಸೆಪ್ಷನ್ ನಡೆದಿದ್ದು ಎಲ್ಲ ನೆನೆಸ್ಕೋತಾನೆ. ಅಷ್ಟರಲ್ಲಿ ಅವರಪ್ಪ, ಇದೇನಪ್ಪ ಇವರೆಲ್ಲ ದುಡ್ಡಿಲ್ಲ ಅಂತ ಇದ್ದಾರೆ, ಆಲ್ಬಮ್ ಬರೋದಿಲ್ವಾ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅಲ್ಲಿಟ್ಟು ಹೋದಾಗ ಇವನ ಕೈಗೆ ಎತ್ಕೊಂಡು ನೋಡ್ತಾ ಇರ್ತಾನೆ ನಟರಾಜ. ಈ ಕಡೆ ರಾತ್ರಿ ಆಗಿರುತ್ತೆ, ಚಂದನ ಬಟ್ಟೆ ಒಣಗಾಕ್ತಾ ಇರ್ತಾಳೆ. ಅಷ್ಟರೊಳಗೆ ಹರಿ ಬರ್ತಾನೆ. ಯಾಕೆ ಇಷ್ಟೊತ್ತಲ್ಲಿ ಮಾಡ್ತಾ ಇದ್ದೀರಾ, ನಾಳೆ ಬೆಳಗ್ಗೆ ಮಾಡ್ಬೋದಲ್ಲ ಅಂತ ಕೇಳ್ತಾನೆ. ಅವಳು ಸುಮ್ಮನೆ ಇರ್ತಾಳೆ, ನೋ ರಿಯಾಕ್ಷನ್ನು. ನಾನು ಹೆಲ್ಪ್ ಮಾಡ್ತೀನಿ ರೀ ಅಂತ ಬಕೆಟ್ ತೊಗೊಳಕ್ಕೆ ಹೋಗ್ತಾನೆ.
ಬೇಡ ಅಂತ ಸರಿಸ್ಕೊಂಡ್ಬಿಡ್ತಾಳೆ. ತುಂಬ ಕೋಪದಲ್ಲಿರ್ತಾಳೆ. ಡಿಸೈಡ್ ಮಾಡಿದ್ರಾ ಹಾಗೆ ಹೀಗೆ ಅಂತ ಮಾತಾಡಿಸ್ತಾನೆ. ಹೌದು, ನಾಳೆನೇ ತಾನೇ ನಾನು ಹೋಗೋದು ಅಂತ ಅಂತಾಳೆ. ಅದಕ್ಕೆ ಏನಾದರೂ ಹೇಳ್ಬೇಕಿತ್ತಾ ಹೇಳಿ ಅಂತ ಅಂದಾಗ ತಾಳಿ ನೋಡ್ತಾ ಇರ್ತಾನೆ. ಓ, ತಾಳಿ ಒಂದು ಮರ್ತುಬಿಟ್ಟೆ ಕೊಡೋದು, ಹಾಗೇನಿಲ್ಲ ನಾಳೆ ಕೊಟ್ಟೋಗೋಣ ಅಂತ ಇದ್ದೆ. ಬಟ್ ಅಲ್ಲಿ ಅವರು ಮನೆ ಬಾಡಿಗೆ ತೊಗೊಂಡಿದ್ದೀನಲ್ಲ, ಅವರಿಗೆ ಇದೇ ತಾಳಿ ಹಾಕ್ಕೊಂಡೋಗಿದ್ನಲ್ಲ, ಅವರಿಗೆ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟಿದ್ದೀನಿ ಅಂತ ಅವ್ರು ಅಂದ್ಕೊಂಡ್ಬಿಟ್ರು ಅಂತ ಅಂತಾಳೆ. ಆಯಿತು, ಬೇರೆ ಚೈನ್ನ ತೊಗೊಂಡು ಇದನ್ನು ಕೊಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಅಲ್ಲಿವರೆಗೂ ಇದನ್ನು ನಾನೇ ಇಟ್ಕೊಂಡಿರ್ತೀನಿ ಅಂತ ಹೇಳ್ತಾಳೆ. ಅದಲ್ಲ ರೀ ಅಂತ ಅಂದಾಗ, ಓ, ಇದು ನಿಮ್ಮ ಅಮ್ಮನ ನೆನಪಲ್ವಾ, ನಿಮಗೆ ಬೇಜಾರಾಗುತ್ತೆ, ಸಾರಿ, ಇದನ್ನು ನಾನು ಕೊಟ್ಟೋಗ್ಬೇಕಿತ್ತು, ಟ್ರೈ ಮಾಡ್ತೀನಿ ಕೊಟ್ಟೋಗೋಕ್ಕೆ ಅಂತ ಹೇಳ್ತಾಳೆ. ಅದಲ್ಲ ರೀ ಹಂಗೆ ಅಂತ, ಮತ್ತೇನಾದರೂ ಇದ್ದರೆ ಹೇಳಿ, ನಾನು ನಾಳೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ. ಏನೂ ಇಲ್ಲ ಬಿಡಿ ಅಂತ ಹೇಳ್ತಾನೆ ಹರಿ. ಅದಕ್ಕೆ ಇದನ್ನೆಲ್ಲ ಮುತ್ತುರಾಜ್ ಇದನ್ನು ದೂರ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ತುಂಬ ಹರಿ ಬೇಜಾರಲ್ಲಿರ್ತಾನಲ್ಲ, ಇವನಿಗೂ ಬೇಜಾರಾಗ್ಬಿಟ್ಟಿರುತ್ತೆ. ಹರಿ ಏನೂ ಇಲ್ಲ ಅಂದಾಗ ಇವನು ತಲೆ ಚಚ್ಕೊತಾನೆ. ಅವಳು ಹೋಗ್ತಾಳೆ. ಅಷ್ಟರೊಳಗೆ ಚಂದನ ಹೋದ್ಮೇಲೆ ಇವನು ಅಲ್ಲೇ ಬಾವಿ ಕಟ್ಟಿ ಮೇಲೆ ಕೂತ್ಕೊಂಡು ಅಳ್ತಾ ಇರ್ತಾನೆ. ಮುತ್ತುರಾಜು ಬಂದು ಸಮಾಧಾನ ಮಾಡ್ತಾನೆ. ಯಾಕೋ ಅಳ್ತೀಯ, ಸಮಾಧಾನ ಮಾಡ್ಕೊ, ನಮ್ಮ ಜೊತೆಗೆ ಯಾರಿರಬೇಕು ಅಂತ ನಮ್ಮ ಹಣೆಯಲ್ಲಿ ಬರೆದಿರುತ್ತೆ, ಅದೇ ಅವರಷ್ಟೇ ಇರೋದು, ಇನ್ಯಾರನ್ನೂ ಒತ್ತಾಯ ಮಾಡಬಾರ್ದು, ಏನಾಗುತ್ತೋ ಅದಾಗಲಿ ಬಿಡು, ಸಮಾಧಾನ ಮಾಡ್ಕೊ ಅಂತ ಸಮಾಧಾನ ಮಾಡ್ತಾನೆ ಅವ್ರ ತಮ್ಮಂಗೆ. ಅಣ್ಣ, ನನಗೆ ಅವ್ರನ್ನ ಬಿಟ್ಟು ಹೆಂಗಿರೋಕ್ಕಾಗುತ್ತಣ್ಣ ಅಂತ ತುಂಬ ಬೇಜಾರಾಗಿ ಅತ್ತೇ ಬಿಡ್ತಾನೆ. ತುಂಬ ಸೆಂಟಿಮೆಂಟಾಗಿ ಅತ್ತು ಇಬ್ಬರು ಒಬ್ರಿಗೊಬ್ಬರು ಸಮಾಧಾನ ಮಾಡ್ಕೊತಾ ಇರ್ತಾರೆ. ಅವನ್ನ ಅಪ್ಕೊಂಡು ಸಮಾಧಾನ ಮಾಡ್ತಾನೆ ಮುತ್ತುರಾಜು. ಈ ಕಡೆ ಬೆಳಕರಿಯುತ್ತೆ. ದೋಸೆ ಮಾಡ್ತಾ ಇರ್ತಾನೆ ತಿಂಡಿಗೆ. ದೋಸೆ ಹಾಕ್ಕೊಡ್ತಾ ಇರ್ತಾನೆ. ಇವರಿಬ್ಬರು ಅಣ್ಣ ತಮ್ಮ ಈ ಕಡೆ ತಿಂತಾ ಇರ್ತಾರೆ. ಅಣ್ಣ ದೋಸೆ ಇನ್ನೊಂದು ಅಂತ ಮಯೂರ ಕೂಗ್ತಾನೆ. ಅದಕ್ಕೆ ಕೇಳಿಸೋದಿಲ್ಲ. ಏನೋ ಯೋಚನೆ ಮಾಡ್ತಾ ಇರ್ತಾನೆ. ಅಣ್ಣ ಅಂತ ಅಂದಾಗ ಆಯಿತು ಬರ್ತೀನಿ ದೋಸೆ ಅಂತ ಹೇಳಿ ದೋಸೆ ಹಾಕಿ ಕೊಡ್ತಾನೆ. ಅಷ್ಟರಲ್ಲಿ ಮಯೂರ ನೋಡ್ತಾನೆ ಈಕಿನ್ನ ಚಂದನನ್ನ. ಅದಕ್ಕೆ ಎಲ್ಲಾದರೂ ಹೊರಟಿದ್ದೀರಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಮುತ್ತುರಾಜನ್ಗೆ ಒಂದು ಕಾಲ್ ಬರುತ್ತೆ. ಅಣ್ಣ, ನೀವು ತೊಗೊಳ್ಳಿ ಕಾಲ್, ನಾನು ದೋಸೆ ಮಾಡಿಕೊಡ್ತೀನಿ, ಬನ್ನಿ ಹೋಗೋಣ ಅಂತ ಅಡುಗೆ ಮನೆಗೆ ಹೋಗ್ತಾರೆ. ಇವಳು ದೋಸೆ ಮಾಡೋಕ್ಕೆ ಟ್ರೈ ಮಾಡ್ತಾಳೆ, ಅವಳಿಗೆ ಬರೋದೇ ಇಲ್ಲ. ಅಷ್ಟರಲ್ಲಿಗೆ ಮುತ್ತುರಾಜ್ ಬರ್ತಾನೆ. ಕೊಡಮ್ಮ, ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ದೋಸೆ ಹಾಕೋದು ಹೇಳ್ಕೊಡ್ತಾನೆ. ಈ ಥರ ಜೀವನನೂ ಇದೇ ಥರಮ್ಮ, ಕಾವಲಿ ಇದ್ದಂಗೆ ದೇವರು ಪರೀಕ್ಷೆ ಮಾಡ್ತಾ ಇರ್ತಾನೆ. ಒಂದು ಕಷ್ಟ ಆದಮೇಲೆ ಇನ್ನೊಂದು ಕಷ್ಟ ಬರ್ತಾ ಇರುತ್ತೆ. ಅದಕ್ಕೆ ಜೀವನನ ನಾವೇ ರೆಡಿ ಮಾಡ್ಕೋಬೇಕು. ಹಂಚನೂ ಅಷ್ಟೇ, ಒಂದು ದೋಸೆ ಆದಮೇಲೆ ಒಂದು ದೋಸೆನ ಈ ಥರ ಪಳಗಿಸ್ಕೋಬೇಕು ಅಂತ ಅಂದಾಗ, ಹೌದಾ ಅಣ್ಣ, ನಾನು ಇನ್ಮೇಲೆ ಕಲ್ತ್ಕೊತೀನಿ ಅಂತ ಅಂತಾಳೆ. ಇವನಿಗೆ ತುಂಬ ಬೇಜಾರಲ್ಲಿ ಇರೋದನ್ನ ನೋಡಿ ಚಂದನ, ಯಾಕಣ್ಣ ಬೇಜಾರಲ್ಲಿದ್ದೀರಾ ಅಂತ ಕೇಳ್ತಾಳೆ. ಹೌದಮ್ಮ, ನಾಳೆಯಿಂದ ನನ್ನ ಜೊತೆಗೆ ಅಡುಗೆ ಮನೆಯಲ್ಲಿ ಯಾರೂ ಇರಲ್ವಲ್ಲ ಮಾತಾಡೋದಕ್ಕೆ, ಈ ಗೋಡೆ ಮಧ್ಯಗಳಲ್ಲೇ ನಾನು ಮಾತಾಡಬೇಕು ಅಂತ ಅಂದಾಗ, ಸಾರಿ ಅಣ್ಣ, ನಾನು ಹೋಗಲೇಬೇಕಾಗುತ್ತೆ ಅಂತ ಹೇಳ್ತಾಳೆ. ಆಯಿತು ಬಿಡಮ್ಮ ಅಂತ ಹೇಳ್ತಾನೆ. ಈ ಕಡೆ ಕಂಠಿ ಒಂದು ಕಾಲಲ್ಲಿರ್ತಾನೆ. ಗ್ಯಾರೇಜ್ಗೆ ಹೋಗೋಕ್ಕೆ ರೆಡಿ ಮಾಡ್ಕೋತಾ ಇರ್ತಾನೆ. ಅಷ್ಟರಲ್ಲಿ ಮಯೂರ ಬಂದು, ಅಣ್ಣ ನನಗೆ ಡ್ರಾಪ್ ಮಾಡು, ಕಾಲೇಜ್ಗೆ ಹೋಗಿ ಬರ್ತೀನಿ ಅಂತ ಅಂದಾಗ, ಯಾಕೋ ಕಾಲೇಜ್ಗೆ? ಹೌದಣ್ಣ, ಎಕ್ಸಾಮ್ ಟೈಮು. ಹೌದಲ್ಲ, ಎಕ್ಸಾಮ್ ಟೈಮ್ ಇದ್ದಾಗೆ ನಿನಗೆ ಕಾಲೇಜ್ ನೆನಪಾಗುತ್ತೆ ಅಂತ ತಮಾಷೆಯಾಗಿ ಒಂದು ತಲೆಗೆ ಹಾಕ್ತಾನೆ. ಹೌದಣ್ಣ ಅಂತಂದಾಗ, ಅಣ್ಣ ಬಾ ಅಂತ ಮುತ್ತುರಾಜ್ನ ಅದಕ್ಕೆ ಬಾ ಅಂತ ಕರೀತಾನೆ ಮಯೂರ. ಅಷ್ಟರಲ್ಲಿಗೆ ಹರಿನೂ ಬರ್ತಾನೆ. ಏನೋ ಮೈ ರೆಡಿ ಆಗ್ಬಿಟ್ಟಿದೆಯಾ ಕಾಲೇಜ್ಗೆ ಹೋಗೋಕ್ಕೆ ಅಂತ ಮೂವರು ಅಣ್ಣ ತಮ್ಮ ಮಾತಾಡ್ತಾ ಇರಬೇಕಾದ್ರೆ ಚಂದನ ಮತ್ತು ಮುತ್ತುರಾಜ್ ಬರ್ತಾರೆ. ಅಣ್ಣ, ನನಗೆ ಆಶೀರ್ವಾದ ಮಾಡು, ಎಕ್ಸಾಮ್ ಇದೆ ಅಂತ ಮುತ್ತುರಾಜಿನ ಕಾಲಿಗೆ ಬೀಳ್ತಾನೆ. ಹಾಗೆ ಚಂದನ ಅವ್ರ ಕಾಲಿಗೂ ಬೀಳ್ತಾನೆ. ಬೇಡ ಮೈ, ನನಗೇನು ಮಾಡಬೇಡ ಅಂತ ಅಂದಾಗ, ಇಲ್ಲ ಅದಕ್ಕೆ ನೀವು ನನ್ನ ತಾಯಿ ಸಮಾನ, ನಾನು ಮಾಡಲೇಬೇಕು, ಈ ಮನೆ ಲಕ್ಕನ್ನೇ ಚೇಂಜ್ ಮಾಡಿಬಿಟ್ರಿ ನೀವು, ಹಾಗೆ ನನ್ನ ಲಕ್ಕೂ ಬದಲಾಗುತ್ತೆ ನೋಡಿ ಇನ್ಮೇಲಿಂದ ಅಂತ ಹೇಳಿ ಮಯೂರ ಅಂತಾನೆ. ಅಯ್ಯೋ, ಆ ಥರ ಎಲ್ಲ ದೊಡ್ಡ ಮಾತು, ಆ ಥರ ಎಲ್ಲ ಆಡಬೇಡ, ಒಳ್ಳೆಯದಾಗಲಿ, ಚೆನ್ನಾಗಿ ಎಕ್ಸಾಮ್ ಬರಿ ಅಂತ ಹೇಳ್ತಾಳೆ ಚಂದನ.
ಅಷ್ಟರೊಳಗೆ ಬಾಕಂಟಿ ಹೋಗೋಣ ಅಂತ ಅಂದಾಗ ಅವರಿಬ್ಬರು ಕಾಲೇಜು ಮತ್ತು ಗ್ಯಾರೇಜ್ಗೆ ಹೋಗ್ತಾರೆ. ಈ ಕಡೆ ಮುತ್ತುರಾಜು ಬೇಜಾರಾಗಿರ್ತಾನೆ, ಬಂದಮೇಲೆ ಏನು ಹೇಳೋದು ಅವರಿಗೆ ಅಂತ. ಆಯ್ತಣ್ಣ, ಯಾವಾಗಾದರೂ ಒಂದಿನ ಸತ್ಯ ಗೊತ್ತಾಗಲೇಬೇಕು ಅಲ್ಲಣ್ಣ, ಹೇಳ್ಬಿಡಿ ಅಂತ ಅಂದು ಒಳಗಡೆ ಹೋಗ್ತಾಳೆ. ಈ ಕಡೆ ಹರಿ ಒಳೊಳಗೇ ಖುಷಿ ಪಡ್ತಾ ಇರ್ತಾನೆ. ನೀವು ಇನ್ನೂ ಹೋಗೋದಿಲ್ಲ ಬಿಡಿ, ಇಲ್ಲೇ ಮನೆಗೆ ವಾಪಸ್ ಬರ್ತೀರಾ, ಆ ಪರಿಸ್ಥಿತಿ ಬರೋದೇ ಇಲ್ಲ, ಮಯೂರನ್ಗೆ ಏನು ಬೇಜಾರಾಗೋದಿಲ್ಲ ಅಂತಾನೆ. ಅವಳು ಒಳಗಡೆ ಹೋದ ತಕ್ಷಣ ಇವನು ಬೇಜಾರಲ್ಲಿ ನಾಟಕ ಮಾಡ್ದಂಗೆ ಮಾಡ್ತಾನೆ ಅವ್ರ ಅಣ್ಣನ ಎದುರಿಗೆ. ಆಯ್ತಣ್ಣ ಹೋಗಿ ಬರ್ತೀವಿ ಅಂತ. ಅಷ್ಟರಲ್ಲಿ ಚಂದನ ಬ್ಯಾಗ್ ತೊಗೊಂಡು ಹೊರ್ಗಡೆ ಬಂದು ಆಯ್ತಣ್ಣ ಹೋಗಿ ಬರ್ತೀವಿ ಅಂತ ಹೇಳ್ತಾಳೆ. ಅದಕ್ಕೆ ಮುತ್ತುರಾಜ್ ಹೇಳ್ತಾನೆ, ತಿಂಡಿನೇ ತಿಂದಿಲ್ವಲ್ಲಮ್ಮ ಅಂತ ಅಂದಾಗ, ಇಲ್ಲಣ್ಣ ಅವರಿಗೆ 10 ಗಂಟೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟಿದ್ವಿ, ಇರಲಿ ಬಿಡಿ ಪರವಾಗಿಲ್ಲ ಅಂತ ಹೇಳಿ ಹೋಗ್ತಾಳೆ. ಆಯ್ತಮ್ಮ, ಈ ಮನೆಯೇ ನಿಂದೆ ಅಂತ ಅನ್ಕೋ, ನಿನಗೆ ಯಾವಾಗ ತಿಳಿಯುತ್ತೆ ಆವಾಗ ಬಂದು ಹೋಗಮ್ಮ ಅಂತ ಹೇಳ್ತಾನೆ. ಇವರಿಬ್ಬರು ಹೊರಡ್ತಾರೆ. ಇನ್ನು ಬನ್ನಿ ನಾನು ಬಿಟ್ಟು ಬರ್ತೀನಿ ಅಂತ ಹೇಳಿ ಕರ್ಕೊಂಡೋಗ್ತಾನೆ. ಇನ್ನು ಕೊನೆ ಸರಿ ನೋಡ್ಕೊಂಬಿಡಿ ಈ ಮನೇನ, ಇನ್ನು ಬರೋದಿಲ್ಲಲ್ಲ ಅಂತ ತಮಾಷೆ ಮಾಡಿ ಒಂಥರ ಬೇಜಾರಲ್ಲಿ ಹೇಳ್ತಾನೆ ಹರಿ. ಅದಕ್ಕೆ ಅವಳು ಹಿಂತಿರುಗಿ ನೋಡ್ತಾಳೆ, ಈ ಮನೆಗೆ ಇನ್ನೇನು ಬರೋದಿಲ್ವಲ್ಲ ಅಂತ ಹೇಳಿ ಬೇಜಾರಲ್ಲಿ ನೋಡ್ತಾಳೆ. ತಿರುಗಿ ಆ ಮನೇನ. ಅಷ್ಟರಲ್ಲಿ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾರೆ. ನೆಕ್ಸ್ಟ್ ಸಂಚಿಕೆಯಲ್ಲಿ ಏನಾಯಿತು ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.